ಇವಾಗೆಲ್ಲ ನಮ್ಮ ನಾಯಕರು ಹೇಳಿದ್ದಾರೆ, ನಮ್ಮ ನಾಯಕರೆಲ್ಲ ಹೇಳಿದ್ದಾರೆ. ಮತ್ತೇನ್ರ ಇದ್ರೆ ಕೇಳಿ. ಪ್ರಪೋರ್ಷನೇಟಿಗೆ ನಾವು ರೆಡಿ ಇದ್ದೀವಿ. ಈಗ ಅಬ್ಜೆಕ್ಷನ್ ಏನು? ನೋ ಅಬ್ಜೆಕ್ಷನ್. ಈಗ ಖರ್ಗೆ ಅವ್ರ ಭೇಟಿ ಬಳಿಕ ಗೊಂದಲ ಬಗೆಹರಿತೈತೆ ಅನ್ನೋ ವಿಶ್ವಾಸ ಇದೆಯಾ ಅಂತ? ನಮ್ಮ ನಾಯಕರಿಗೆ ನಾವು ವಿಷಯಗಳನ್ನ ತಿಳಿಸ್ಬೇಕಾಗ್ತದ್ದು ನಮ್ಮ ಕರ್ತವ್ಯ. ನಾಯಕರಿಗೆ ತಿಳಿಸಿದ್ದೀವಿ, ನಾವು ಅದನ್ನೆಲ್ಲದನ್ನು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ತೊಂದರೆ ಇಲ್ಲ. ಭೇಟಿ ಆಗಬೇಕಲ್ಲ, ನಾಯಕರು ಭೇಟಿ ಆಗ್ಲಾರ್ದೆ ಏನು ಮಾಡೋಕ್ಕಾಗತ್ತೆ? ಎಲ್ಲರೂ ಭೇಟಿ ಆಗ್ತೀವಿ. ಅವಶ್ಯಕತೆ ಏನು ಸರ್? ನೀವೆಲ್ಲ ಕ್ಯಾಬಿನೆಟ್ ಬಗೆಹರಿಸ್ಕೊಂಡಿದ್ರಿ, ನೀವು ಪ್ರಪೋಸಲ್ ಓಕೆ ಮಾಡ್ಕೊಂಡಿದ್ರಿ, ಮತ್ತೆ ಗೊಂದಲ ಮಾಡ್ಕೊಂಡು ಪತ್ರಿಕಾಗೋಷ್ಠಿ ಮಾಡ್ಕೊಂಡು ಎಲ್ಲರೂ ಭೇಟಿ ಮಾಡ್ತಿದ್ರಿ ಅಂತಕ್ಕೆ. ನಮ್ಮ ನಾಯಕರಿಗೆ ಆವಾಗ ಭೇಟಿ ಆಗ್ತೀವಿ. ಆವಾಗ ಇಂಥ ಪ್ರಶ್ನೆಗಳು ಬಂದಾಗ ಚರ್ಚೆ ಬರುತ್ತೆ. ಏನಾಯಿತು ಏನಿಲ್ಲ ಅನ್ನೋದು ಅವ್ರ ಗಮನಕ್ಕೆ ತರಬೇಕಾದ ನಮ್ಮ ಕರ್ತವ್ಯ. ತಂದಿದ್ವಿ, ಅದರಲ್ಲಿ ಏನಿದೆ? ನಮ್ಮ ನಾಯಕರು ಅಂತಂದರೆ ತಪ್ಪ? ಏನು ತಪ್ಪಲ್ಲ. ಇದರಿಂದ ರೆಕಾರ್ಡ್ ಬ್ರೇಕ್ ಸಮಸ್ಯೆ ಏನಾಗಲ್ಲ. ನಾವಿನ್ನೂ ಈಗ ಮಾತಾಡ್ತಾ ಇದ್ದೀವಿ, ಏನು ನಡೀತಾ ಇದೆ ಏನಿಲ್ಲ ಅನ್ನೋದನ್ನು ನಮ್ಮ ನಾಯಕರಿಗೆ ತಿಳಿಸ್ತಿದ್ದೀವಿ. ಕ್ಯಾಬಿನೆಟ್ದಾಗ ಏನಾಗ್ತೈತೆ ಅದು ಫೈನಲ್ ಅಲ್ಲ. ನಾಳೆ ಕ್ಯಾಬಿನೆಟ್ ಇದನ್ನು ಡಿಸೈಡ್ ಮಾಡ್ತೀರಾ ಅಥವಾ ಮತ್ತೊಂದು ಸಬ್ ಕಮಿಟಿಯನ್ನು ಮಾಡಿ ಮತ್ತೆ ಡಿಲೇ ಟ್ಯಾಕ್ಟಿಕ್ಸ್ ಮಾಡ್ತೀರಾ? ನೀನು ಒಗತನಕನೆಲ್ಲ ವಾಲಿ ಬೀಳತ್ತಿಲ್ಲ ಅಂತ ಹೇಳ್ತೀವಪ್ಪ. ಅಲ್ಲಿ ಏನು ಚರ್ಚೆ ಆಕೈತೆ ಗೊತ್ತಿಲ್ಲ. ನೀವು ಅಜ್ಯೂಮ್ಷನ್ಗೆ ನಾನು ಹೆಂಗೆ ಉತ್ತರ ಕೊಡಲಿ? ವಾಟ್ ಈಸ್ ಯುವರ್ ಅಜ್ಯೂಮ್ಷನ್? ಅಲ್ಲ, ರೆಕ್ರೂಟ್ಮೆಂಟ್ ತಡ ಆಗೋಬಹುದು ಅಂತ ನಾನು ಅಷ್ಟೇ, ಮತ್ತೇನಿಲ್ಲ. ಬೇರೆ ಇನ್ನೇನು ರಿಕ್ರೂಟ್ಮೆಂಟ್ ತಡ ಆಗ್ತೈತಿ, ಲಘು ಆಗ್ತೈತಿ ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ನಾವು ಕ್ಯಾಬಿನೆಟ್ ಡಿಸಿಷನ್ ಏನು ತಗೋತೀವಿ ಅದು ಪರ್ಮನೆಂಟ್.